morning children. In previous class we are discussed about the story of writing and printing. So the story of writing and printing ಅನ್ನೋ ಲೆಸನಲ್ಲಿ ನಾವು ಸ್ಕ್ರಿಪ್ಟ್ ಹೇಗೆ ಬೆಳವಣಿಗೆ ಆಯಿತು, ಹಾಗೆಯೇ ದ ಸ್ಟೋರಿ ಆಫ್ ನಂಬರ್ಸ್, ಸೊ ನಂಬರ್ಸ್ಗಳ ಒಂದು ಬೆಳವಣಿಗೆ, ಅದೇ ರೀತಿ ದ ಡಿಸ್ಕವರಿ ಆಫ್ ಪೇಪರ್ನ ಹೇಗೆ ಕಂಡುಹಿಡಿದ್ರು, ಅದನ್ನು ಹೇಗೆ ಬಳಕೆಗೆ ತಂದು ಅನ್ನೋದನ್ನು ಸೊ ಇನ್ ಪ್ರೀವಿಯಸ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಆರ್ಟ್ ಆಫ್ ಪ್ರಿಂಟಿಂಗ್. ಅಂದರೆ ಮುದ್ರಣಾ ಕಲೆ ಅಂತಕ್ಕಂಥದ್ದು ಹೇಗೆ ಬಳಕೆಗೆ ಬಂತು ಅಂತ ನಾವು ಈ ಒಂದು ಚಾಪ್ಟ್ರಲ್ಲಿ ತಿಳ್ಕೊಳ್ಳೋಣ. ಟುಡೇ ಬುಕ್ಸ್ ಆರ್ ಅನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸೊ ಇವತ್ತಿನ ಒಂದು ದಿನದಲ್ಲಿ ಬುಕ್ಸ್ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದಂತಹ ಒಂದು ಸಂಪನ್ಮೂಲ ಅಂತ ಹೇಳ್ಬೋದು, ಹೌದಲ್ವಾ? ಸೊ ನಮ್ಗೆ ಯಾವುದಾದ್ರೂ ಒಂದು ವಿಷಯ ಗೊತ್ತಿಲ್ಲ ಅಂತ ಹೇಳಿದರೆ ಫಸ್ಟ್ ನಾವೇನು ಮಾಡ್ತೀವಿ, ಬುಕ್ಸ್ಗಳ ಮೂಲಕ ನಾವು ನೋಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದು ಯಾವುದರ ಒಂದು ಮೂಲ ಅಂತ ಹೇಳಿದ್ರೆ ಜ್ಞಾನ ಮತ್ತು ಇನ್ಫಾರ್ಮೇಷನ್, ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಇನ್ ಆನ್ಷಿಯಂಟ್ ಟೈಮ್ ಬುಕ್ಸ್ ವರ್ ರಿಟನ್ ಬೈ ಹ್ಯಾಂಡ್. ಹಿಂದಿನ ಕಾಲದಲ್ಲಿ ಈ ಬುಕ್ಸ್ ಎಲ್ಲ ಹೇಗೆ ಬರಿತಾ ಇದ್ರು ಅಂತ ಹೇಳಿದ್ರೆ ಸೊ ಹ್ಯಾಂಡಲ್ಲಿ, ಅಂದರೆ ಕೈಗಳ ಮೂಲಕ, ಕೈ ಬರವಣಿಗೆ ಮೂಲಕ ನಾವು ನೋಟ್ಸ್ ಮಾಡ್ಕೋತೀವಿ ಅಲ್ವಾ, ಸೊ ಸೇಮ್ ಆ ರೀತಿಯಲ್ಲಿ ಬುಕ್ಸ್ಗಳನ್ನು ಬರಿತಾಯಿದ್ರು. ದಸ್ ದೇ ವರ್ ಫ್ಯೂ ಆ್ಯಂಡ್ ಕಾಸ್ಟ್ಲಿ. ಬಟ್ ಅದು ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ, ಹೌದಲ್ವಾ? ಸೊ ಒಬ್ಬರು ತಮ್ಮ ಒಂದು ಶ್ರಮ, ತಮ್ಮ ಒಂದು ಟೈಮನ್ನೆಲ್ಲ ಏನಕ್ಕೆ ಒಂದು ಬುಕ್ಸನ್ನು ಬರೀಲಿಕ್ಕೇ ಅವರು ಸ್ಪೆಂಡ್ ಮಾಡೋದ್ರಿಂದ ಸೊ ಆ ಒಂದು ಬುಕ್ಸ್ಗಳು ತುಂಬಾ ಕಾಸ್ಟ್ಲಿಯಾಗಿ ಇರ್ತಾಯಿದ್ವು. ದೀಸ್ ಆ್ಯಂಡ್ ರಿಟನ್ ಬುಕ್ಸ್ ವರ್ ಕೆಪ್ಟ್ ಇನ್ ಸೆಂಟರ್ ಆಫ್ ಲರ್ನಿಂಗ್. ಸಚ್ ಬುಕ್ಸ್ ಕ್ಯಾನ್ ಸ್ಟಿಲ್ ಬಿ ಸೀನ್ ಇನ್ ಆರ್ಚಿವ್ಸ್ ಆ್ಯಂಡ್ ಮ್ಯೂಸಿಯಂ. ಸೊ ಈಗಲೂ ಸಹ ನಾವು ಆ ಒಂದು ಹ್ಯಾಂಡ್ ರೈಟಿಂಗ್ ಬುಕ್ಸ್ಗಳನ್ನು ನೋಡಬಹುದಂತೆ. ಎಲ್ಲಿ ಅಂತ ಹೇಳಿದ್ರೆ ಮ್ಯೂಸಿಯಮ್ಗಳಲ್ಲಿ. ಸೊ ಮ್ಯೂಸಿಯಮ್ಗಳಲ್ಲಿ ಆ ಒಂದು ಬುಕ್ಸ್ಗಳನ್ನು ನೋಡ್ಬೋದು. ಅಂದರೆ ಪ್ರಾಚೀನ ಕಾಲದಲ್ಲಿ ಈ ಆಥರ್ಸ್ಗಳು ಬರೆದಂತಹ ಬುಕ್ಸ್ಗಳನ್ನು ನಾವು ಅವರು ಸಂರಕ್ಷಣೆ ಮಾಡಿ ಇಟ್ಟಿದ್ದರ ಒಂದು ಕಾರಣದಿಂದ ನಾವು ಈಗಲೂ ಸಹ ಅದನ್ನ ಮ್ಯೂಸಿಯಮ್ಗಳಲ್ಲಿ ನೋಡಬಹುದು. ಜಾನ್ ಗುಟನ್ಬರ್ಗ್ ಇನ್ ಜರ್ಮನಿ ಡೆವಲಪ್ಡ್ ದಿ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್. ಸೊ ಈ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನೋದು ಯಾರು ಕಂಡುಹಿಡಿದಿದ್ದು, ಹೇಗೆ ಬಳಕೆ ಬಂತು ಅಂತ ಹೇಳಿದ್ರೆ ಜಾನ್ ಗುಟನ್ಬರ್ಗ್ ಸೊ ಅನ್ನುವಂತಹ ಜರ್ಮನ್ನ ವ್ಯಕ್ತಿ ಒಂದು ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ಸನ್ನು ಪ್ರಾರಂಭ ಮಾಡ್ತಾರೆ. ಈ ಯೂಸ್ ಟು ಲೀಡ್ ಮೆಟಲ್ ಟು ಮೇಕ್ ಲೆಟರ್ ಟೈಪ್ಸ್ ಇನ್ ಎ ಲಾರ್ಜ್ ನಂಬರ್. ಸೊ ಇವರು ಮೆಟಲನ್ನು ಯೂಸ್ ಮಾಡ್ತಾ ಇರ್ತಾರೆ, ಹೆಚ್ಚು ನಂಬರ್ಗಳನ್ನು ಟೈಪ್ ಮಾಡಲಿಕ್ಕೆ. ಸೊ ಮೆಟಲ್ಗಳನ್ನು ಯೂಸ್ ಮಾಡಿ ಸೊ ಅದರ ಮೂಲಕ ಪ್ರತಿಯೊಂದು ಲೆಟರನ್ನು ಟೈಪ್ ಮಾಡಿ ಅವರು ಮುದ್ರಣವನ್ನು ಮಾಡ್ತಾಯಿದ್ರು. ದ ವರ್ಡ್ಸ್ ವರ್ ಕಂಪೋಸ್ಡ್ ಇನ್ ಎ ಲೈನ್ ಆ್ಯಂಡ್ ದಿ ಲೈನ್ಸ್ ವರ್ ಕಂಪೈಲ್ಡ್ ಟು ಫಾರ್ಮ್ ಎ ಪೇಜ್. ಸೊ ಒಂದೊಂದು ಲೈನನ್ನು ಸಹ ಇವರು ಏನು ಮಾಡಬೇಕಿತ್ತು, ಕಂಪೈಲ್ ಮಾಡಿ ಒಂದೊಂದೇ ಪೇಜನ್ನು ಇವರು ಪ್ರಿಂಟ್ ಮಾಡಬೇಕಾಗಿತ್ತು. ಸೊ ತುಂಬಾ ಅದು ಸಹ ಏನಾಗಿತ್ತು, ಶ್ರಮದಾಯಕವಾಗಿ ಇದ್ದಂಥ ಒಂದು ಕೆಲಸ. ಸೊ ಒಂದೊಂದು ಲೆಟರ್ಗೂ ಅವರು ಹಿಂಕ್ ಹಾಕಿ, ಒಂದೊಂದು ಲೈನ್ಗೂ ಅವರು ಇಂಕ ಹಾಕಿ ಅದು ಬೀಳ್ತಾ ಇದೆಯಾ ಅಂತ ನೋಡಿಕೊಂಡು ಅವರು ಪ್ರೆಸ್ ಮಾಡಬೇಕಾಗಿತ್ತು. ಸೊ ಈ ರೀತಿ ಒಂದು ಮೊದಲನೇದಾಗಿ ಕಂಡುಹಿಡಿದಂತಹ ಒಂದು ಪ್ರಿಂಟಿಂಗ್ ಮಿಷಿನ್ ಇದ್ದಂಥದ್ದು. ಈ ಅಪ್ಲೈಡ್ ಇಂಕ್ ಇನ್ ದೋಸ್ ಟೈಪ್ ಆ್ಯಂಡ್ ಪ್ರೆಸ್ಡ್ ಎ ಪೇಪರ್ ಇಂಟು ಗೆಟ್ ಪ್ರಿಂಟ್. ನೋಡಿ ಆ ಥರ ಎಲ್ಲ ಮಾಡಿ ಆದಮೇಲೆ ಅವರು ಪೇಪರ್ ಮೇಲೆ ಪ್ರಿಂಟನ್ನು ಕೊಡ್ತಾಯಿದ್ರು. ಸೊ ಈ ಒಂದು ಮೆಥಡಲ್ಲಿ ಪ್ರಿಂಟ್ ಆದಂತಹ ಮೊದಲನೇ ಬುಕ್ಸ್ ಯಾವುದು ಅಂತ ಹೇಳಿದ್ರೆ ಬೈಬಲ್. ದಿ ಬೈಬಲ್ ವಾಸ್ ದಿ ಫಸ್ಟ್ ಬುಕ್ ಪ್ರಿಂಟೆಡ್ ಬೈ ದಿಸ್ ಮೆಥಡ್. ದಿಸ್ ಮೆಥಡ್ ಬಿಕಮ್ ಪಾಪ್ಯುಲರ್ ವೆರಿ ಕ್ವಿಕ್ಲಿ. ಸೊ ಇದು ಕಾಲ ಕಳೆದಂತೆ ಈ ಒಂದು ಮೆಥಡ್ ಏನಾಗುತ್ತೆ, ಎಲ್ಲ ಕಡೆ ತುಂಬಾ ಪಾಪ್ಯುಲರ್ ಆಗೋಗುತ್ತೆ. ಸೆವೆರಲ್ ಮಿಷನ್ ವರ್ ಡೆವಲಪ್ಡ್ ಫಾರ್ ಪ್ರಿಂಟಿಂಗ್ ಆ್ಯಂಡ್ ಎ ಫಾಸ್ಟರ್ ಸ್ಪೀಡ್. ಸೊ ಇದೇನಾಗುತ್ತೆ, ತುಂಬಾ ಫಾಸ್ಟಾಗಿ ಇದು ಪಾಪ್ಯುಲರ್ ಆದ ತಕ್ಷಣ ಸೊ ಇದರಿಂದ ಸುಮಾರು ಬುಕ್ಸ್ಗಳೆಲ್ಲ ಇದರಿಂದ ಪ್ರಿಂಟ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಕೈ ಬರವಣಿಗೆಗಿಂತ ಸೊ ಇದು ಒಂದು ಸ್ವಲ್ಪ ಪ್ರಿಂಟಿಂಗ್ ಮಾಡೋದು ಸ್ವಲ್ಪ ಫಾಸ್ಟ್ ಆಗೋದ್ರಿಂದ ಇದು ಬೇಗನೆ ಪಾಪ್ಯುಲರ್ ಆಗೋಗುತ್ತೆ. ಪ್ರಿಂಟಿಂಗ್ ಹೆಲ್ಪ್ಡ್ ಇನ್ ದಿ ಸ್ಪ್ರೆಡ್ ಆಫ್ ನಾಲೆಡ್ಜ್. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇದು ನಾಲೆಡ್ಜ್ ಅಂತಕ್ಕಂಥದ್ದು ಸ್ಪ್ರೆಡ್ ಆಗಲಿಕ್ಕೆ ಸಹಾಯಕ. ಸೊ ಯಾವುದೋ ಒಂದು ದೇಶದಲ್ಲಿ ಆದಂತಹ ಒಂದು ಕ್ರಾಂತಿ, ಯಾವುದೋ ಒಂದು ದೇಶದಲ್ಲಿ ನಾವು ಏನಾದರೂ ಒಂದು ಕಂಡುಹಿಡಿದಂಥದನ್ನು ಇನ್ನೊಂದು ದೇಶದಲ್ಲಿ ಇರ್ತಕ್ಕಂಥವ್ರು ಓದಬೇಕು ಅಂದರೆ ಸೊ ಏನು ಬೇಕು, ಆ ನ್ಯೂಸ್ ಅವ್ರಿಗೆ ತಲುಪಬೇಕು ಅಂದರೆ ಸೊ ಪೇಪರ್ ಅಂತಕ್ಕಂಥದ್ದು ಬೇಕು, ಹೌದಲ್ವಾ? ಪ್ರಿಂಟಿಂಗ್. ಇವಾಗ ಯಾವುದೋ ಒಂದು ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಉತ್ತರಾಖಂಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಮಪಾತ ಆಗಿ ಸೊ ಅಲ್ಲಿನ ನದಿಗಳೆಲ್ಲ ಉಕ್ಕಿ ಹರಿತಾ ಇತ್ತು. ಅದೆಲ್ಲ ನಿಮಗೆ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇವಾಗೇನು ವೀಡಿಯೋಸ್ ಇದೆ ನೋಡ್ತೀರಾ, ಬಟ್ ಅದನ್ನ ಪೇಪರ್ಗಳಲ್ಲೂ ಸಹ ನಾವು ನೋಡಿದ್ದೀವಿ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಪ್ರಿಂಟಿಂಗ್ ಮಿಷಿನ್ಗಳ ಒಂದು ಸಹಾಯದಿಂದ, ಪ್ರೆಸ್ ಅವರ ಒಂದು ಸಹಾಯದಿಂದ, ಹೌದಲ್ವಾ? ಸೊ ಈ ರೀತಿಯಲ್ಲಿ
ಆ ಒಂದು ಮಿಷಿನ್, ಪ್ರಿಂಟಿಂಗ್ ಮಿಷಿನ್ ಅಂತಕ್ಕಂಥದ್ದು ಏನು ನಾಲೆಡ್ಜ್ ಅಂತಕ್ಕಂಥದ್ದು ಪ್ರಸಾರ ಆಗಲಿಕ್ಕೆ ಒಂದು ಮೂಲ ಕಾರಣ ಆಗುತ್ತೆ. ಇಟ್ ವಾಸ್ ಎ ಗುಡ್ ಮೆಥಡ್ ಫಾರ್ ರೆಕಾರ್ಡಿಂಗ್ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್. ಜೊತೆಗೆ ಪ್ರಿಂಟಿಂಗ್ ಪ್ರೆಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ಗಳನ್ನು ಮತ್ತು ಜ್ಞಾನವನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ ಒಂದು ಸಹಾಯಕ. ಸೊ ಇವಾಗ ಆಗಿನ ಕಾಲದಲ್ಲಿ ಆದಂಥ ಘಟನೆಗಳನ್ನು ಇವಾಗ ನೋಡಿ ಕಲಿತಾ ಇದ್ದೀವಿ, ಓದ್ತಾ ಇದ್ದೀವಿ ಅಂದರೆ ಅದಕ್ಕೇನು ಕಾರಣ? ಸೊ ಅವರನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ಒಂದು ಬುಕ್ಸ್ಗಳಲ್ಲಿರ್ಬೋದು, ಹೌದಲ್ವಾ? ಬುಕ್ಸ್ ಅಥವಾ ಯಾವುದೋ ಒಂದರಲ್ಲಿ ತಾಳೆಗರಿ ಇರ್ಬೋದು, ಇಂಥದ್ರೆಲ್ಲ ಅವ್ರು ಏನು ಮಾಡಿದ್ದಾರೆ, ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಸೊ ಅದರಿಂದ ನಾವು ಅದನ್ನು ನೋಡಿ ಅಥವಾ ಓದಿ ಕಲಿತಾ ಇದ್ದೀವಿ. ಸೊ ಅದಕ್ಕೇನು ಕಾರಣ? ಈ ಪ್ರಿಂಟಿಂಗ್ ಮಿಷಿನ್ ಅಥವಾ ಅವರ ಬರವಣಿಗೆ, ಅಕ್ಷರ ಕಲೆ. ಸೊ ಇದೆಲ್ಲವೂ ಸಹ ಇದಕ್ಕೆ ಮೂಲ ಕಾರಣ. ನೌಡೇಸ್ ಮಿಲಿಯನ್ಸ್ ಆಫ್ ಬುಕ್ಸ್ ಆರ್ ಪ್ರಿಂಟೆಡ್ ಇನ್ ಎವ್ರಿ ಪಾರ್ಟ್ ಆಫ್ ದಿ ವರ್ಲ್ಡ್. ಇತ್ತೀಚಿನ ದಿನಗಳಲ್ಲಿ ಈಗಿನ ಒಂದು ಕಾಲದಲ್ಲಿ ಈ ಪ್ರಿಂಟಿಂಗ್ ಮಿಷಿನ್ ಅನ್ನೋದು ತುಂಬಾ ಆಧುನಿಕತೆಯನ್ನು ಮೈಗೂಡಿಸ್ಕೊಂಡು ತುಂಬ ಫಾಸ್ಟಾಗಿ ನಾವು ಪ್ರಿಂಟಿಂಗನ್ನು ಮಾಡೋದ್ರಿಂದ ಸೊ ಈ ದೇಶದ ಪ್ರತಿಯೊಂದು ಮೂಲೆಯಲ್ಲೂ ನಾವು ಈ ಒಂದು ಪ್ರಿಂಟಿಂಗ್ ಮಿಷಿನ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇಟ್ ಹ್ಯಾಸ್ ಬ್ರಾಟ್ ಎ ರೆವಲ್ಯೂಷನ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್. ಸೊ ಇದು ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ. ದ ನೆಸೆಸಿಟಿ ಆಫ್ ಡೆವಲಪಿಂಗ್ ಅನ್ ಆರ್ಟ್ ವಿಚ್ ಕುಡ್ ಹೆಲ್ಪ್ ಟು ಮೇಕ್ ಮೆನಿ ಕಾಪೀಸ್ ಆಫ್ ಎ ಬುಕ್ಸ್ ಈಸಿಲಿ. ಸೊ ಇದರಿಂದ ಏನು ಯೂಸ್ ಅಂತ ಹೇಳಿದ್ರೆ, ಒಂದು ಬುಕ್ಕನ್ನು ನಾವು ಹಲವಾರು ಕಾಪಿಗಳಾಗಿ ಒಟ್ಟೆ ಟೈಮ್ ಪ್ರಿಂಟ್ ಮಾಡಿ ಸೊ ಅದನ್ನ ಸಾವಿರಾರು ಜನಕ್ಕೆ ಹಂಚಿಕೆ ಮಾಡೋದ್ರಿಂದ ಜ್ಞಾನ ಅಂತಕ್ಕಂಥದ್ದು ಏನಾಗುತ್ತೆ, ಬೇಗ ಹಂಚಿಕೆ ಮಾಡ್ಬೋದು. ಸೊ ಈ ರೀತಿಯ ಒಂದು ರೆವಲ್ಯೂಷನರಿಗೆ ಕ್ರಾಂತಿಯನ್ನು ನೀಡಿದಂಥದ್ದೇ ಮುದ್ರಣ ಕಲೆ. ದಿಸ್ ನೆಸೆಸಿಟಿ ರಿಸಲ್ಟೆಡ್ ಇನ್ ದಿ ಇನ್ವೆನ್ಷನ್ ಆಫ್ ಪ್ರಿಂಟಿಂಗ್ ಮಿಷಿನ್. ಸೊ ಇದೆಲ್ಲ ಯಾವುದನ್ನು ಸಾಧ್ಯ ಆಯಿತು ಅಂತ ಹೇಳ್ತಿದ್ದಾರೆ, ಪ್ರಿಂಟಿಂಗ್ ಮಿಷಿನ್ನ ಒಂದು ಆವಿಷ್ಕಾರದಿಂದ. ಸೊ ಇದನ್ನ ಫಸ್ಟ್ ಕಂಡುಹಿಡಿದವ್ರು ಯಾರು? ಇದು ಹೇಗೆ ಬಳಕೆಗೆ ಬಂತು ಈ ಪ್ರಿಂಟಿಂಗ್ ಮಿಷಿನ್? ನಾನಿವಾಗ ನಿಮ್ಗೆ ಹೇಳಿದ್ದೇನೋ, ಪ್ರಿಂಟಿಂಗ್ ಮಿಷಿನನ್ನು ಫಸ್ಟ್ ಕಂಡುಹಿಡಿದವರು ಜಾನ್ ಗುಟನ್ಬರ್ಗ್ ಅಂತ. ಹಾಗಾದರೆ ಅದಕ್ಕೂ ಮೊದಲು ಇರಲಿಲ್ವಾ? ಇದು ಇತ್ತು, ಪ್ರಿಂಟಿಂಗ್ನ ಒಂದು ಕಲೆ ಇತ್ತು, ಬಟ್ ಈ ರೀತಿ ಟೆಕ್ನಾಲಜಿನ ಯೂಸ್ ಮಾಡಿ ಬಳಕೆ ಮಾಡ್ತಕ್ಕಂಥ ಮಿಷಿನ್ ಇರಲಿಲ್ಲ ಅದಕ್ಕೂ ಮೊದಲು. ಸೊ ಅವರು ಪ್ರಾಚೀನ ಕಾಲದ ಜನರು ಹೇಗೆ ಮಾಡ್ತಾಯಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಚೈನೀಸ್ ಡಿಡ್ ದಿ ಫಸ್ಟ್ ಪ್ರಿಂಟಿಂಗ್ ಆಫ್ ಸಮ್ ಕೈಂಡ್ ಆಫ್ ದಿ 5th century. 5ನೇ ಶತಮಾನದಲ್ಲಿ ಚೈನೀಸು ಒಂದು ಪ್ರಯತ್ನವನ್ನು ಮಾಡ್ತಾರೆ ಪ್ರಿಂಟಿಂಗ್ ಮಾಡಲಿಕ್ಕೆ. ದೇ ಯೂಸ್ ಟು ಬ್ಲಾಕ್ಸ್ ಆಫ್ ವುಡ್ ಟು ಕರ್ವ್ ಪಿಕ್ಚರ್ ಆನ್ ದೇರ್ ಸರ್ಫೇಸ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಒಂದು ಬಿಲ್ಲೆಗಳು, ನೀವು ₹1 ಕಾಯಿನನ್ನು ಇಟ್ಬಿಟ್ಟು ಸೊ ಅದ್ರ ಸುತ್ತ ನೀವು ಅದನ್ನು ಬುಕ್ಸ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಪೆನ್ಸಿಲಲ್ಲಿ ಏನು ಮಾಡ್ತೀರಾ, ಶೇಡ್ ಮಾಡ್ತೀರಾ. ಶೇಡ್ ಮಾಡಿದಾಗ ಸೊ ಅದು ಏನಾಗುತ್ತೆ, ಅದು ಅದೇ ರೀತಿ ನಿಮ್ಮ ಒಂದು ಬುಕ್ಕಲ್ಲಿ ಅಚ್ಚಿಳಿಯುತ್ತೆ, ಹೌದಲ್ವಾ? ಜೊತೆಗೆ ನೀವು ಸೀಲ್ಗಳೆಲ್ಲ ನೋಡಿದ್ದೀರಾ, ಸ್ಕೂಲ್ಗಳಲ್ಲಿ ಸೀಲೆಲ್ಲ ಹಾಕ್ತಾರಲ್ಲ, ಇಂಕ್ನ ಹಚ್ಕೊಂಡು ಸೀಲ್ ಹೊಡೆಯೋದು. ಸೊ ಈ ಥರ. ಮತ್ತು ಬಿಲ್ಲೆಗಳು, ನೀವು ಆಟ ಆಡ್ಬೇಕಾದ್ರೆ ಬಿಲ್ಲೆಗಳನ್ನ ಮಾಡಿಕೊಂಡು ಸೊ ಅದಕ್ಕೆ ಮಣ್ಣು ಅಥವಾ ನೀರನ್ನು ಹಚ್ಕೊಂಡು ಪ್ರಿಂಟ್ ಹೊಡೆಯೋ ಥರ ಎಲ್ಲ ಮಾಡ್ತೀರ ಗೋಡೆಗಳಿಗೆಲ್ಲ. ಸೊ ಆ ರೀತಿಯ ಒಂದು ಕಲೆಯನ್ನು ಚೈನೀಸ್ನವರು ಫಸ್ಟು ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ಬಿಲ್ಲೆಗಳು, ದೇ ಯೂಸ್ ಟು ಬ್ಲಾಕ್ಸ್. ಸೊ ಬ್ಲಾಕ್ಸ್ಗಳು ಅಂದರೆ ಮರದ ಒಂದು ಬ್ಲಾಕ್ಸ್ಗಳನ್ನು ಯೂಸ್ ಮಾಡಿ ಅದರಲ್ಲಿ ಚಿತ್ರಗಳನ್ನು ಬರೆದು ಆ ಚಿತ್ರಗಳನ್ನು ಪೇಪರ್ ಮೇಲೆ ಅಚ್ಚುಳಿಯಾಗಿ ಮಾಡ್ತಾಯಿದ್ರು. ದ ಬ್ಲಾಕ್ ವರ್ ದೆನ್ ಲಿಂಕ್ಡ್ ಆ್ಯಂಡ್ ಪ್ರೆಸ್ಡ್ ಆನ್ ಎ ಪೇಪರ್. ಆ ಬ್ಲಾಕ್ಗಳನ್ನು ಇಂಕ್ ಮಾಡಿಕೊಂಡು ಆ ಒಂದು ಚಿತ್ರಗಳನ್ನು, ಸೊ ಒಂದು ಜಿಂಕೆ ಚಿತ್ರವನ್ನು ಒಂದು ಮರದ ತೊಗಟೆಯಲ್ಲಿ ಬಿಡಿಸಿರ್ತಾರೆ. ಆ ತೊಗಟೆಯನ್ನು ಜಿಂಕೆ ಶೇಪಲ್ಲಿ ಏನು ಬರೆದು ಅಥವಾ ಕಟ್ ಮಾಡಿ ಇಟ್ಕೊಂಡಿರ್ತಾರೋ ಆ ಜಿಂಕೆಯನ್ನು ಏನು ಮಾಡ್ತಾರೆ, ಇಂಕಲ್ಲಿ ಅದ್ದಿ ಪೇಪರ್ ಮೇಲೆ ಅಚ್ಚುಳಿಸ್ತಕ್ಕಂಥದ್ದು. ಅಂತ ಬರೆದಿರ್ತೀರಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಅ ಅಂತ ಬರಿತೀವಿ ಅಲ್ವಾ? ಸೊ ಅದೇ ರೀತಿ ಒಂದು ಸೆಂಟೆನ್ಸ್ ಬರೆದಿರ್ತಾರೆ, ಆ ಸೆಂಟೆನ್ಸನ್ನು ಅಚ್ಚುಳಿಸಿ ಬುಕ್ ಮೇಲೆ ಪ್ರಿಂಟ್ ಮಾಡೋ ಥರ. ಸೊ ಈ ರೀತಿ ಎಲ್ಲ ಅವರು ಮಾಡ್ತಾ ಇರ್ತಾರೆ. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಪರ್ಸ್ನಾಲಿಟಿ. ಸೊ ಎಜುಕೇಷನ್ ಅಂತಕ್ಕಂಥದ್ದು ಸೊ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡಲಿಕ್ಕೆ ಬೇಕಾದಂಥ ಒಂದು ಪ್ರಮುಖವಾದ ಮೂಲ ಅಂತಲೇ ಹೇಳ್ಬೋದು. ಅಂದರೆ ಶಿಕ್ಷಣದ ಉಪಯೋಗ. ಸೊ ನಾನು ಹೇಳಿದೆ ನಿಮಗೆ, ಸೊ ಈ ಪ್ರಿಂಟಿಂಗಿಂದ ಶಿಕ್ಷಣದಲ್ಲಿ ಒಂದು ಕ್ರಾಂತಿನೇ ಆಗೋಯ್ತು ಅಂತ. ಸೊ ಶಿಕ್ಷಣದಿಂದ ನಮಗೆ ಏನೇನು ಉಪಯೋಗ ಅಂತ ಹೇಳಿದಾಗ, ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಪರ್ಸ್ನಾಲಿಟಿ. ಸೊ ಎಜುಕೇಷನ್ ಎಲ್ಪ್ಸ್ ಇನ್ ಇಂಪ್ರೂವಿಂಗ್ ಒನ್ಸ್ ಥಿಂಕಿಂಗ್ ಕೇಪಬಿಲಿಟಿ. ಸೊ ಮಕ್ಕಳ ಒಂದು ಕೇಪಬಿಲಿಟಿನ ಅದು ಹೆಚ್ಚು ಮಾಡುತ್ತೆ. ಆರ್ಟ್ ಆಫ್ ಸ್ಪೀಕಿಂಗ್ ಆ್ಯಂಡ್ ಓವರ್ ಆಲ್ ಬಿಹೇವಿಯರ್. ಜೊತೆಗೆ ಆ ಒಂದು ಮಕ್ಕಳ ಒಂದು ಸ್ಪೀಕಿಂಗ್, ಅವರ ಒಂದು ಮಾತುಗಾರಿಕೆ ಇರ್ಬೋದು, ಅವರ ಬಿಹೇವಿಯರ್, ನಡವಳಿಕೆ, ಸೊ ಇದೆಲ್ಲದರಲ್ಲೂ ಸಹ ಬದಲಾವಣೆಯನ್ನು ತರೋದಕ್ಕೆ ಈ ಒಂದು ಶಿಕ್ಷಣ ಅನ್ನೋದು ಪ್ರಮುಖವಾದಂಥ ಒಂದು ಸಾಧನ. ಆರ್ಟ್ ಆಫ್ ಸ್ಪೀಕಿಂಗ್ ಆ್ಯಂಡ್ ಓವರ್ ಆಲ್ ಬಿಹೇವಿಯರ್
ಫಾರ್ ದಿ ಪ್ರೋಗ್ರೆಸ್ ಆಫ್ ಎ ಫ್ಯಾಮಿಲಿ, ಎ ಸೊಸೈಟಿ ಆ್ಯಂಡ್ ಎ ಕಂಟ್ರಿ. ಸೊ ಇದೇನಾಗುತ್ತೆ, ಹಂತ ಹಂತವಾಗಿ ಒಂದು ಮಗುವನ್ನು ಶಿಕ್ಷಣ ಅಂತಕ್ಕಂಥದ್ದು, ಎಜುಕೇಷನ್ ಇಟ್ಸ್ ಎ ಚೇಂಜ್ ಎ ಚೈಲ್ಡ್ ಆ್ಯಂಡ್ ಎ ಫ್ಯಾಮಿಲಿ ಆ್ಯಂಡ್ ಎ ಸೊಸೈಟಿ ಆ್ಯಂಡ್ ಕಂಟ್ರಿ. ಅಂದರೆ ಇದೇನು ಒನ್ ಬೈ ಒನ್, ಒಂದು ಮೊದಲನೇದಾಗಿ ಒಂದು ಮಗುವನ್ನು, ನೆಕ್ಸ್ಟ್ ಒಂದು ಫ್ಯಾಮಿಲಿಯನ್ನು, ಆ ಫ್ಯಾಮಿಲಿಯಿಂದ ಸೊಸೈಟಿಯನ್ನು, ಹಾಗೆ ಒಂದು ಕಂಟ್ರಿಯನ್ನೇ ಒಂದು ಉತ್ತಮವಾದ ರೀತಿಯಲ್ಲಿ ಬದಲಾವಣೆ ಮಾಡುವ ಶಕ್ತಿ ಯಾವುದಕ್ಕಿದೆ? ಶಿಕ್ಷಣ. ಇಟ್ ಇಸ್ ನೆಸೆಸರಿ ದಟ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಶುಡ್ ಬಿ ಲಿಟರೇಟ್. ಸೊ ಇದರಿಂದ ಈ ರೀತಿಯ ಒಂದು ನಾವು ಕ್ರಾಂತಿಯನ್ನು, ರೆವಲ್ಯೂಷನನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಸೊ ಅಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ಸಾಕ್ಷರತೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು. ಇನ್ ಅನ್ಷಿಯಂಟ್ ಟೈಮ್ ಇಂಡಿಯಾ ವಾಸ್ ಅನ್ ಇಂಪಾರ್ಟೆಂಟ್ ಸೆಂಟರ್ ಫಾರ್ ಲರ್ನಿಂಗ್. ಪ್ರಾಚೀನ ಕಾಲದಲ್ಲಿ ನಮ್ಮ ಒಂದು ಭಾರತ ಏನು ಶಿಕ್ಷಣದ ಒಂದು ಕೇಂದ್ರವಾಗಿತ್ತಂತೆ. ಬಟ್ ಇನ್ ಮಾಡರ್ನ್ ಟೈಮ್ ಇಟ್ ಈಸ್ ನಾಟ್ ಸೋ. ಬಟ್ ಈಗಿನ ಒಂದು ಜನ್ರೇಷನಲ್ಲಿ ಅಥವಾ ಈಗಿನ ಒಂದು ಕಾಲದಲ್ಲಿ ಹೋಲಿಸ್ಕೊಂಡ್ರೆ ಬೇರೆ ದೇಶಗಳಿಗೆ ಅಷ್ಟಾಗಿ ಶಿಕ್ಷಣದ ಒಂದು ಕ್ರಾಂತಿ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡೀತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಸೊ ನಮ್ಮ ಒಂದು ಗೋರ್ಮೆಂಟ್ ಅದಕ್ಕೆ ನೀಡ್ತಾ ಇರತಕ್ಕಂತಹ ಒಂದು ಪುಷ್ಟೀಕರಣ ಅಂತ ಹೇಳ್ಬೋದು. ಅವರ್ ಗೌರ್ಮೆಂಟ್ ಈಸ್ ಟ್ರೈಯಿಂಗ್ ಹಾರ್ಡ್ ಟು ಸ್ಪ್ರೆಡ್ ಎಜುಕೇಷನ್ ಥ್ರೂ ವೇರಿಯಸ್ ಸ್ಕೀಮ್, ಬಟ್ ಸ್ಟಿಲ್ ಆಲ್ಮೋಸ್ಟ್ ಹಾಲ್ಫ್ ಆಫ್ ಇಂಡಿಯಾ ಪಾಪ್ಯುಲೇಷನ್ ಈಸ್ ಇಲ್ಲಿಟ್ರೇಟ್. ನೋಡಿ, ನಮ್ಮ ದೇಶ, ನಮ್ಮ ಒಂದು ದೇಶವನ್ನು ನಮ್ಮ ಗೌರ್ಮೆಂಟು ಏನು ಲಿಟ್ರೇಟಾಗಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದೆ. ಬಟ್ ಏನಾಗಿದೆ, ನಮ್ಮ ಒಂದು ದೇಶದ ಅರ್ಧದಷ್ಟು ಜನರು ಇಲ್ಲಿಟ್ರೇಟ್ ಆಗಿ ಇದ್ದಾರೆ. ದೇರ್ ಈಸ್ ಮೋರ್ ಇಲ್ಲಿಟ್ರಸಿ ಅಮಾಂಗ್ ವುಮೆನ್ ದೆನ್ ಮೆನ್. ದೇರ್ ಈಸ್ ಎ ಮೋರ್ ಇಲ್ಲಿಟ್ರಸಿ ಅಮಾಂಗ್ ವುಮೆನ್ ದೆನ್ ಮೆನ್ ಅಂದರೆ ಏನು? ಸೊ ಇಲ್ಲಿ ನಮ್ಮ ಒಂದು ದೇಶದಲ್ಲಿ ಗಂಡಸರು ಮತ್ತು ಹೆಂಗಸರಲ್ಲಿ ಹೋಲಿಸ್ಕೊಂಡ್ರೆ ಸೊ ಈ ಹೆಣ್ಣು ಮಕ್ಕಳ ಒಂದು ಸಾಕ್ಷರತೆ ಏನಾಗಿದೆ, ಕಡಿಮೆ ಇದೆ. ಎ ಪರ್ಸನ್ ಕ್ಯಾನ್ ಲೀಡ್ ಎ ಹೆಲ್ತಿ ಆ್ಯಂಡ್ ಪ್ರಾಸ್ಪರಸ್ ಲೈಫ್ ಓನ್ಲಿ ಇಫ್ ಹಿ ಆರ್ ಶಿ ಈಸ್ ಎಜುಕೇಟೆಡ್. ಒಂದು ಉತ್ತಮವಾದಂತಹ ಆರೋಗ್ಯಕರವಾದಂತಹ ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಗಂಡು ಅಥವಾ ಒಂದು ಹೆಣ್ಣು ಏನಾಗಿರಬೇಕು, ಅಲ್ಲಿ ಉತ್ತಮವಾಗಿ ಎಜುಕೇಷನ್ನ ಪಡ್ಕೊಂಡಿರಬೇಕು. ಹೌದಲ್ವ? ಇವಾಗ ನಿಮ್ಮ ಮನೆಗಳಲ್ಲೇ ಯಾರು ಎಜುಕೇಷನನ್ನು ಪಡ್ಕೊಂಡಿರ್ತಾರೋ ಸೊ ಅವರು ನಿಮಗೆ ಹೆಚ್ಚು ಒತ್ತನ್ನು ಕೊಟ್ಟು ಎಜುಕೇಷನನ್ನು ಮಾಡಿಸ್ತಾರೆ. ಬಟ್ ಅಪ್ಪ ಅಮ್ಮ ಇಬ್ಬರೂ ಅನ್ಎಜುಕೇಟೆಡ್ ಆದರೆ ಏನಾಗುತ್ತೆ, ಮಗುವಿನ ಕಡೆಗೆ ಓದಲಿಕ್ಕೆ ಗಮನವನ್ನು ಕೊಡೋದಿಲ್ಲ. ಹೌದಲ್ವಾ? ಅಷ್ಟಾಗಿ ಕೊಡೋದಿಲ್ಲ. ಹೋಮ್ವರ್ಕ್ ಮಾಡಿಸೋದಿರ್ಬೋದು. ಸೊ ಈ ರೀತಿ ಅದೇ ಒಬ್ಬರಾದ್ರೂ ಅಲ್ಲಿ ಎಜುಕೇಟೆಡ್ ಪರ್ಸನ್ ಆಗಿದರೆ ಸೊ ಅವರ ಒಂದು ಫ್ಯಾಮಿಲಿ ಬಗ್ಗೆ, ಒಂದು ಮಗುವಿನ ಎಜುಕೇಷನ್ ಬಗ್ಗೆ ಸೊ ಅವರು ಥಿಂಕಿಂಗನ್ನು ಮಾಡ್ತಾರೆ. ದ ಹ್ಯೂಮನ್ ರಿಸೋರ್ಸಸ್ ಆಫ್ ಎ ಕಂಟ್ರಿ ಇಸ್ ನಾಟ್ ಜಡ್ಜ್ಡ್ ಓನ್ಲಿ ಬೈ ಇಟ್ಸ್ ಅಬ್ಸಲ್ಯೂಟ್ ನಂಬರ್ ಆಫ್ ಪೀಪಲ್. ಒಂದು ದೇಶದಲ್ಲಿರ್ತಕ್ಕಂತಹ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಆ ದೇಶದ ಒಂದು ಸಾಕ್ಷರತೆಯನ್ನು ನಾವು ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಆಗಲ್ಲ. ಬಟ್ ಆಲ್ಸೋ ಬೈ ದಿ ನಂಬರ್ ಆಫ್ ಎಜುಕೇಟೆಡ್ ಪೀಪಲ್. ಜೊತೆಗೆ ಅಲ್ಲೇನಿರಬೇಕು, ಎಜುಕೇಟೆಡ್ ಪೀಪಲ್ಗಳು ಸಹ ಇರಬೇಕು. ಅದು ಎಂತಹ ಒಂದು ಎಜುಕೇಷನ್ ಆಗಿರಬೇಕು, ಒಂದು ಉತ್ತಮವಾದಂತಹ ಎಜುಕೇಷನ್ ಆಗಿದ್ದರೆ ಮಾತ್ರ ಆ ದೇಶ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ವಿ ಆರ್ ಲಕ್ಕಿ ಇನಫ್ ಟು ರೀಡ್ ಬುಕ್ಸ್ ವಿತ್ ದಿ ಹೆಲ್ಪ್ ಆಫ್ ಅವರ್ ಐಸ್. ಸೊ ಇದಿಷ್ಟು ನಾನು ಇವಾಗ ಹೇಳಿದ್ದೀನಿ ಶಿಕ್ಷಣದ ಒಂದು ಉಪಯೋಗ, ಅದರಿಂದ ಆಗ್ತಕ್ಕಂಥ ಅದರ ಒಂದು ಮಹತ್ವವನ್ನು ಹೇಳಿದ್ದೀನಿ. ಸೊ ಇನ್ನೂ ಒಂದು ಮೆಥಡ್ ಇದೆ ಈ ಎಜುಕೇಷನಲ್ಲಿ. ಸೊ ನಾವು ನೋಡುವಂಥವರು ಕೇಳಿಗರಾಗಿದ್ದರೆ ನಾವು ಅಕ್ಷರಗಳನ್ನು ನೋಡಿ ಓದಿ ಕಲಿತೀವಿ. ಸೊ ಕೆಲವರು ಬ್ಲೈಂಡ್ ಪರ್ಸನ್ಸ್ ಇರ್ತಾರೆ. ಸೊ ಅವರೆಲ್ಲ ಹೇಗೆ ಎಜುಕೇಷನನ್ನು ಪಡ್ಕೋತಾರೆ ಅಂತ ಹೇಳಿದ್ರೆ ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿ ಆರ್ ಲಕ್ಕಿ ಇನಫ್ ಟು ರೀಡ್ ಬುಕ್ಸ್ ವಿತ್ ದಿ ಹೆಲ್ಪ್ ಆಫ್ ಅವರ್ ಐಸ್. ಹೌದಲ್ವಾ? ನಾವು ನಮ್ಮ ಒಂದು ಕಣ್ಣುಗಳ ಸಹಾಯದಿಂದ ಬುಕ್ಸ್ಗಳನ್ನು ಓದಿ ಜ್ಞಾನವನ್ನು ತಿಳ್ಕೊತೀವಿ. ಹೌವೆವರ್ ಎ ಬ್ಲೈಂಡ್ ಪರ್ಸನ್ ಕೆನಾಟ್. ಏನಲ್ಲಿ ಹೇಳ್ತಾ ಇದ್ದಾರೆ, ಹೌವೆವರ್ ಎ ಬ್ಲೈಂಡ್ ಪರ್ಸನ್ ಕೆನಾಟ್. ಒಬ್ಬ ಕುರುಡರು ಅಂತ ನಾವು ಹೇಳಲಿಕ್ಕಾಗಲ್ಲ. ಒಬ್ಬ ಬ್ಲೈಂಡ್ ಪರ್ಸನ್ನ ನಾವು ಅಷ್ಟು ಸುಲಭವಾಗಿ ಓದಲಿಕ್ಕೆ ಸಾಧ್ಯವಿಲ್ಲ. ಸೊ ಅವರೂ ಸಹ ರೀಡಿಂಗನ್ನು ಮಾಡಲಿಕ್ಕೆ ಸಹಾಯಕವಾದಂತಹ ಲಿಪಿಗಳಿದ್ದಾವೆ. ನೋಡೋಣ. ಎ ಸ್ಪೆಷಲ್ ಸ್ಕ್ರಿಪ್ಟ್ ಕಾಲ್ಡ್ ಬ್ರೈಲ್ ಎನೇಬಲ್ ಎ ಬ್ಲೈಂಡ್ ಪರ್ಸನ್ ಟು ರೀಡ್ ಎ ಬುಕ್. ಬ್ರೈಲ್ ಲಿಪಿ ಅನ್ನುವಂತಹ ಒಂದು ಲಿಪಿ ಇದೆ. ಸೊ ಅದರ ಸಹಾಯದಿಂದ ಬ್ಲೈಂಡ್ ಪೀಪಲ್ಸ್ ಸಹ ರೀಡಿಂಗನ್ನು ಮಾಡಬಹುದು. ಇಟ್ ವಾಸ್ ಡೆವಲಪ್ಡ್ ಬೈ ಲೂಯಿಸ್ ಬ್ರೈಲ್ ಆಫ್ ಫ್ರಾನ್ಸ್. ಸೊ ಲೂಯಿಸ್ ಬ್ರೈಲ್ ಅಂತಕ್ಕಂಥವ್ರು ಈ ಒಂದು ಬ್ರೈಲ್ ಲಿಪಿಯನ್ನು ಕಂಡುಹಿಡಿದಿದ್ದಾರೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ
ಪಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡಿ ABCD ಅಂತ ಅಪ್ ಟು Z ಅವ್ರು ಕೊಟ್ಟಿದ್ದಾರೆ. ಸೊ ಅದ್ರ ಕೆಳಗಡೆ ಬ್ರೈಲ್ ಲಿಪಿಯಲ್ಲಿ ಹೇಗೆ ಆ A ಅನ್ನುವಂಥ ಅಕ್ಷರವನ್ನು ಫೈಂಡ್ ಔಟ್ ಮಾಡ್ತಾರೆ, B ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಬ್ಲೈಂಡ್ ಪರ್ಸನ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಹೇಗೆ ಅಲ್ಲಿ ಸಿಂಗಲ್ ಆಗಿ ದಪ್ಪ ಡಾಟ್ ಅಕ್ಷರ ಇದೆಯಲ್ವಾ, ಸೊ ಅದು ಅವರು ಹತ್ರ ಟಚ್ ಮಾಡಿದಾಗ ಕೈಯಲ್ಲಿ ಸೊ ದಪ್ಪದಾಗಿರ್ತಕ್ಕಂಥ ಡಾಟ್ ಸಿಕ್ಕಿದ್ರೆ ಸೊ ಅದು A ಅಂತ ಅವರು ರೆಕಗ್ನೈಸ್ ಮಾಡ್ತಾರೆ. ಬಿಗೆ 2 ದಪ್ಪ ಡಾಟ್ಸ್ ಇದೆ, ಅಲ್ಲಿ ಬಿಗ್ ಡಾಟ್ಸ್ ಇದೆ ಅಲ್ವಾ, ಸೊ ಅದರ ಒಂದು ಸಹಾಯದಿಂದ ಅದನ್ನ ಟಚ್ ಮಾಡಿದವ್ರಿಗೆ 2 ಬಿಗ್ ಡಾಟ್ಸು ಕೈಗೆ ಸಿಕ್ಕಿದ್ರೆ ಸೊ ಅದು B. ಹಾಗೆಯೇ C ಅಡ್ಡಡ್ಡ ಸಿಕ್ಕಿದ್ರೆ ಅದು C ಅಂತ ತಿಳ್ಕೊತಾರೆ. ಅದೇ ರೀತಿ ಬಿಗ್ ಡಾಟ್ಸ್ಗಳು 3 ಅದು 3 ಸಿಕ್ಕಿದ್ರೆ ಸೊ ಅದು D ಅಂತ ಅವರು ರೆಕಗ್ನೈಸ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಬ್ರೈಲ್ ಲಿಪಿಯನ್ನು ಲೂಯಿಸ್ ಬ್ರೈಲ್ ಅವರು ಆವಿಷ್ಕಾರ ಮಾಡಿ ಸೊ ಅವರು ಸಹ ಓದೋ ಹಾಗೆ ಒಂದು ಹೆಲ್ಪನ್ನು ಮಾಡ್ತಾರೆ. ಇನ್ ಬ್ರೈಲ್ ದ ಲೆಟರ್ಸ್ ಆರ್ ಪ್ರಿಂಟೆಡ್ ಇನ್ ಸಮ್ ಪ್ಯಾಟರ್ನ್ ಆಫ್ ಸ್ಮಾಲ್ ಡಾಟ್ಸ್. ಸೊ ಹೇಳ್ದಾಗೆ ಇನ್ ಬ್ರೈಲ್ ದ ಲೆಟರ್ಸ್ ಆರ್ ಪ್ರಿಂಟೆಡ್ ಇನ್ ಸಮ್ ಪ್ಯಾಟರ್ನ್ ಆಫ್ ಸ್ಮಾಲ್ ಡಾಟ್ಸ್. ಸ್ಮಾಲ್ ಡಾಟ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಟರ್ನಲ್ಲಿ ಅದು ಏನಾಗಿರುತ್ತೆ, ಪ್ರಿಂಟ್ ಆಗಿರುತ್ತೆ. ವಿಚ್ ಆರ್ ರೈಸ್ಡ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಪೇಪರ್. ಸೊ ಅದು ಪೇಪರಲ್ಲಿ ರೈಸ್ ಆಗಿರುತ್ತೆ. ಅದರ ಒಂದು ಸಹಾಯದಿಂದ ಅವರು ರೀಡಿಂಗನ್ನು ಮಾಡ್ತಾರೆ. ದ ಬ್ಲೈಂಡ್ ಪರ್ಸನ್ಸ್ ಫೀಲ್ ಇಟ್ ವಿತ್ ದಿ ಟಚ್ ಆಫ್ ಹರ್ ಫಿಂಗರ್ಸ್. ನೋಡಿ, ದ ಬ್ಲೈಂಡ್ ಪರ್ಸನ್ಸ್ ಫೀಲ್ ಇಟ್ ವಿತ್ ದಿ ಟಚ್ ಆಫ್ ಹರ್ ಫಿಂಗರ್ಸ್. ಅವರ ಒಂದು ಕೈಗಳ ಒಂದು ಫಿಂಗರ್ಸ್ಗಳ ಒಂದು ಸಹಾಯದಿಂದ ಆ ಒಂದು ಡಾಟ್ಗಳನ್ನು ಟಚ್ ಮಾಡಿ ಫೀಲ್ ಮಾಡಿ ಅದು ಯಾವ ಅಕ್ಷರ ಅಂತ ಫೈಂಡ್ ಔಟ್ ಮಾಡ್ತಾರೆ. ಬುಕ್ಸ್ ಇನ್ ದಿ ಬ್ರೈಲ್ ಸ್ಕ್ರಿಪ್ಟ್ ಹ್ಯಾವ್ ಪ್ರೂವ್ಡ್ ವೆರಿ ಯೂಸ್ಫುಲ್ ಇನ್ ದಿ ಎಜುಕೇಟಿಂಗ್ ದಿ ಬ್ಲೈಂಡ್. ಸೊ ಈ ಒಂದು ಬ್ರೈಲ್ ಬುಕ್ಸ್ ಅಂತಕ್ಕಂಥದ್ದು ತುಂಬಾ ಯೂಸ್ಫುಲ್. ಅದರಲ್ಲೂ ಎಜುಕೇಷನ್ ಫೀಲ್ಡಲ್ಲಿ ಬ್ರೈಲ್ಸ್ ಒಂದು ಲಿಪಿಯ ಒಂದು ಸಹಾಯದಿಂದ ಬ್ಲೈಂಡ್ ಪರ್ಸನ್ಸು ಸಹ ಓದಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದೇ ಈ ಒಂದು ಬ್ಲೈಂಡ್ ಬ್ರೈಲ್ ಲಿಪಿ. ಸೊ ಇದಿಷ್ಟು ನಿಮ್ಮ ಒಂದು ದಿ ಆರ್ಟ್ ಆಫ್ ಪ್ರಿಂಟಿಂಗಲ್ಲಿ ಇರ್ತಕ್ಕಂತಹ ಇನ್ಫಾರ್ಮೇಷನ್. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೀವು ಒಂದು ಸರಿ ಇದನ್ನ ಮನೆಯಲ್ಲಿ ರೀಡ್ ಮಾಡಿ, ಜೊತೆಗೆ ಸೊ ಯಾವ್ಯಾವ ಪರ್ಸನ್ಸ್ ಯಾವುದನ್ನು ಆವಿಷ್ಕಾರ ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ಅದನ್ನ ಒತ್ತು ಕೊಟ್ಟು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎ ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಥ್ಯಾಂಕ್ ಯು.